ಈಗ ಸರ್ ಅಶೋಕ್ ಅಣ್ಣ ಮೋದಿಯವ್ರಿಗಿಂತ ದೊಡ್ಡವರು. ಯಾಕೆಂದರೆ ಅಶೋಕ್ ಅವ್ರಿಗೆ ಮೋದಿಯವ್ರಿಗಿಂತ ಒಳ್ಳೆ ಇಂಗ್ಲೀಷ್ ಬರುತ್ತೆ. ಅವರು ಮೋದಿಯವ್ರಿಗಿಂತ ಚೆನ್ನಾಗಿ ಇಂಗ್ಲೀಷ್ ಮಾತಾಡ್ತಾರೆ. ಮೋದಿಯವ್ರಿಗಿಂತ ಒಳ್ಳೆ ಅಡ್ಮಿನಿಸ್ಟ್ರೇಟ್ರು ಅಶೋಕ್ ಅಣ್ಣ. ಆ ಕಾರಣಕ್ಕೆ ನೋಡಿ, ಮೋದಿಯವರು ಬೆಂಗಾವಲು ವಾಹನ ಕಡಿಮೆ ಮಾಡಿಕೊಂಡ್ರು, ರಾಜ್ಯಪಾಲರು ಮಾಡಿಕೊಂಡ್ರು. ಅಶೋಕ್ ಅಣ್ಣ ಅಂದರೆ ಎಸ್, ಅಶೋಕ್ ಅಣ್ಣ ಸುಪ್ರೀಂ. ಅಶೋಕ್ ಅಣ್ಣ ನನಗೆ ಗೊತ್ತಿರೋ ಪ್ರಕಾರ ಅವರು ಈ ದೇಶದ ಮುಂದಿನ ಪ್ರಧಾನಿಗಳಾಗಬೇಕು ಅಂತ ಕನಸು ಕಾಣ್ತಾ ಇದ್ದಾರೆ. ಅದಕ್ಕೆ ಅವರು ವಿರೋಧ ಪಕ್ಷದ ನಾಯಕ ಸೀಟನ್ನು ಸುನೀಲ್ ಅವ್ರಿಗೆ ಬಿಟ್ಕೊಡ್ತಾ ಇದ್ದಾರೆ. ಸುನೀಲ್ ತಗೋಪ್ಪ, ನಾನು ಪ್ರಧಾನಿ ಆಗ್ತೀನಿ, ನೀನು ಕುತ್ಕೋಪ್ಪ ಅಂತ. ಇನ್ನು ವಿಜೇಂದ್ರ ಅವ್ರಿಗೂ ಅಷ್ಟೇ. ಪಾಪ ಅಲ್ಲಿ ಯತ್ನಾಳವರು ವಿಜೇಂದ್ರ ಅವರು ಕಿತ್ತಾಡ್ತಿದ್ದಾರೆ. ಬಟ್ ಈ ಸಂದರ್ಭದಲ್ಲಿ ನಾನು ಇಬ್ಬರು ಹಿರಿಯರನ್ನ ಇವತ್ತು ನಮ್ಮ ಡಿ ಕೆ ಸಾಹೇಬ್ರು ಬರ್ತ್ಡೇ, ವಿಶ್ ಯು ಹ್ಯಾಪಿ ಬರ್ತ್ಡೇ ಡಿ ಕೆ ಸರ್, ನಿಮ್ಗೆ ಒಳ್ಳೇದಾಗಬೇಕು. ಮತ್ತು ಯಡಿಯೂರಪ್ಪ ಸಾಹೇಬರು ಇತ್ತೀಚಿನ ದಿನಗಳಲ್ಲಿ ಬರ್ತ್ಡೇ ಆಚರಿಸಿದ್ರು. ಪಕ್ಷಾತೀತವಾಗಿ ಅವ್ರಿಗೂ ಹ್ಯಾಪಿ ಬರ್ಡೇ ಸರ್. ಯಡಿಯೂರಪ್ಪನವ್ರ ಕೊಡುಗೆ ತುಂಬ ದೊಡ್ಡದಿದೆ, ಅವ್ರಿಗೂ ಇದು ಮಾಡ್ತೀನಿ. ನಮ್ಮ ಫೈಟ್ ಏನಿದ್ರು ಐಡಿಯಾಲಜಿಕಲಿ, ನನ್ನ ಫೈಟ್ ಏನಿದ್ರು ವಿಜೇಂದ್ರ ಅಣ್ಣ ಜೊತೆ ಯಡಿಯೂರಪ್ಪ ಸಾಹೇಬ್ರ ಬಗ್ಗೆ ಅಪಾರವಾದ ಗೌರವ ಇದೆ. ಥ್ಯಾಂಕ್ ಯು ಸರ್. ಈಗ ಸರ್ ಅಶೋಕ್ ಅಣ್ಣ ಮೋದಿಯವ್ರಿಗಿಂತ ದೊಡ್ಡವರು. ಯಾಕೆಂದರೆ ಅಶೋಕ್ ಅವ್ರಿಗೆ ಮೋದಿಯವ್ರಿಗಿಂತ ಒಳ್ಳೆ ಇಂಗ್ಲೀಷ್ ಬರುತ್ತೆ. ಅವರು ಮೋದಿಯವ್ರಿಗಿಂತ ಚೆನ್ನಾಗಿ ಇಂಗ್ಲೀಷ್ ಮಾತಾಡ್ತಾರೆ. ಮೋದಿಯವ್ರಿಗಿಂತ ಒಳ್ಳೆ ಅಡ್ಮಿನಿಸ್ಟ್ರೇಟ್ರು ಅಶೋಕ್ ಅಣ್ಣ. ಆ ಕಾರಣಕ್ಕೆ ನೋಡಿ, ಮೋದಿಯವರು ಬೆಂಗಾವಲು ವಾಹನ ಕಡಿಮೆ ಮಾಡಿಕೊಂಡ್ರು, ರಾಜ್ಯಪಾಲರು ಮಾಡಿಕೊಂಡ್ರು. ಅಶೋಕ್ ಅಣ್ಣ ಅಂದರೆ ಎಸ್, ಅಶೋಕ್ ಅಣ್ಣ ಸುಪ್ರೀಂ. ಅಶೋಕ್ ಅಣ್ಣ ನನಗೆ ಗೊತ್ತಿರೋ ಪ್ರಕಾರ ಅವರು ಈ ದೇಶದ ಮುಂದಿನ ಪ್ರಧಾನಿಗಳಾಗಬೇಕು ಅಂತ ಕನಸು ಕಾಣ್ತಾ ಇದ್ದಾರೆ. ಅದಕ್ಕೆ ಅವರು ವಿರೋಧ ಪಕ್ಷದ ನಾಯಕ ಸೀಟನ್ನು ಸುನೀಲ್ ಅವ್ರಿಗೆ ಬಿಟ್ಕೊಡ್ತಾ ಇದ್ದಾರೆ. ಸುನೀಲ್ ತಗೋಪ್ಪ, ನಾನು ಪ್ರಧಾನಿ ಆಗ್ತೀನಿ, ನೀನು ಕುತ್ಕೋಪ್ಪ ಅಂತ. ಇನ್ನು ವಿಜೇಂದ್ರ ಅವ್ರಿಗೂ ಅಷ್ಟೇ. ಪಾಪ ಅಲ್ಲಿ ಯತ್ನಾಳವರು ವಿಜೇಂದ್ರ ಅವರು ಕಿತ್ತಾಡ್ತಿದ್ದಾರೆ. ಬಟ್ ಈ ಸಂದರ್ಭದಲ್ಲಿ ನಾನು ಇಬ್ಬರು ಹಿರಿಯರನ್ನ ಇವತ್ತು ನಮ್ಮ ಡಿ ಕೆ ಸಾಹೇಬ್ರು ಬರ್ತ್ಡೇ, ವಿಶ್ ಯು ಹ್ಯಾಪಿ ಬರ್ತ್ಡೇ ಡಿ ಕೆ ಸರ್, ನಿಮ್ಗೆ ಒಳ್ಳೇದಾಗಬೇಕು. ಮತ್ತು ಯಡಿಯೂರಪ್ಪ ಸಾಹೇಬರು ಇತ್ತೀಚಿನ ದಿನಗಳಲ್ಲಿ ಬರ್ತ್ಡೇ ಆಚರಿಸಿದ್ರು. ಪಕ್ಷಾತೀತವಾಗಿ ಅವ್ರಿಗೂ ಹ್ಯಾಪಿ ಬರ್ಡೇ ಸರ್. ಯಡಿಯೂರಪ್ಪನವ್ರ ಕೊಡುಗೆ ತುಂಬ ದೊಡ್ಡದಿದೆ, ಅವ್ರಿಗೂ ಇದು ಮಾಡ್ತೀನಿ. ನಮ್ಮ ಫೈಟ್ ಏನಿದ್ರು ಐಡಿಯಾಲಜಿಕಲಿ, ನನ್ನ ಫೈಟ್ ಏನಿದ್ರು ವಿಜೇಂದ್ರ ಅಣ್ಣ ಜೊತೆ ಯಡಿಯೂರಪ್ಪ ಸಾಹೇಬ್ರ ಬಗ್ಗೆ ಅಪಾರವಾದ ಗೌರವ ಇದೆ. ಥ್ಯಾಂಕ್ ಯು ಸರ್.